ಯಶತಾಯಿ ಪುಷ್ಪ ಅಕ್ರಮವಾಗಿ ಸೈಟ್ ಒತ್ತುವರಿ ಆರೋಪ ಸದ್ಯಕ್ಕೆ ಮುಗಿತಾನೇ ಇಲ್ಲ. ಈ ಸಂಬಂಧಪಟ್ಟಂಗೆ ಆರೋಪ ಪ್ರತ್ಯಾರೋಪ ದೂರು ಪ್ರತಿದೂರುಗಳು ದಾಖಲಾಗ್ತಾನೇ ಇವೆ. ಯಶತಾಯಿ ಪುಷ್ಪ ಅರುಣ್ ಕುಮಾರ್ ಮತ್ತು ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ಜಟಾಪಟಿ ನಡೀತಾನೆ ಇದೆ. ಮೇಡಮ್ ನಾನು ನಿಮ್ಮ ಬಗ್ಗೆ ಗೌರವ ಇದೆ, ನನಗೆ ಗೌರವ ಇದೆ ಮೇಡಮ್, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ನಾನ್ ಜಿಪಿ ಹೋಲ್ಡರ್ ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಇದೇ ಊರ ಮೊಮ್ಮಗಳು, ಏನ್ ರೌಡಿಸಂ ಮಾಡ್ತೀಯಾ ಅಂತ ಆವಾಜ್ ಮೇಲೆ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಫೈರ್ ಆಗಿದ್ದಾರೆ. ಅಕ್ರಮವಾಗಿ ಸೈಟ್ ಒತ್ತುವರಿ ಆರೋಪ ವಿಚಾರದಲ್ಲಿ ಮತ್ತೆ ಕೆಂಡವಾಗಿದ್ದಾರೆ. ವಿವಾದಿತ ಜಾಗ ಮತ್ತೆ ಬೆಂಕಿ ಹೊತ್ತಿಸಿದೆ. ಹಲವು ದಿನಗಳಿಂದ ಯಶ್ ತಾಯಿ ಇದೇ ವಿಚಾರದಲ್ಲಿ ರಂಪಾಟ ನಡೆಸುತ್ತಿದ್ದು, ಈಗ ಮತ್ತೊಮ್ಮೆ ಜಿಪಿಎ ಹೋಲ್ಡರ್ ದೇವರಾಜು ಹಾಗೂ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಏನ್ ರೌಡಿಸಂ ಮಾಡ್ತೀಯ? ನಾನ್ ಈ ಊರ ಮೊಮ್ಮಗಳು. ಅವರದ್ದು 5 ಗುಂಟೆ ಜಾಗ, ನಮ್ಮದು 60x40 ಸೈಟು. ಮತ್ತೆ ಯಶ್ ತಾಯಿ ಪುಷ್ಪ ಫೈರ್. ಎಸ್, ರಾಕಿಂಗ್ ಸ್ಟಾರ್ ಯಶ್ ತಾಯಿ ಸೈಟ್ ಒತ್ತುವರಿ ಮಾಡಿದ್ದಾರೆ ಎನ್ನುವ ಆರೋಪ ಇನ್ನೂ ಜೀವಂತವಾಗಿದೆ. ನಿರ್ಮಾಪಕಿಯೂ ಆಗಿರುವ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ವಿವಾದಿತ ಜಾಗದಲ್ಲಿ ಮತ್ತೆ ಕಾಂಪೌಂಡ್ ಹಾಕಲು ಮುಂದಾಗಿದ್ದು ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ಯಶ್ ತಾಯಿ ಮತ್ತು ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ಭಾರೀ ಜಗಳವೇ ನಡೆದು ಹೋಗಿದೆ. ಹಾಸನ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವ ಯಶ್ ಮನೆಯ ಪಕ್ಕದಲ್ಲಿರುವ ಸೈಟ್ ವಿವಾದಕ್ಕೆ ಕಾರಣವಾಗಿದೆ. ಈ ಹಿಂದೆ ದೇವರಾಜ್ ಪುಷ್ಪ ಅರುಣ್ ಕುಮಾರ್ ಹಾಕಿದ್ದ ಕಾಂಪೌಂಡ್ ಅನ್ನ ತೆರವು ಮಾಡಿ ತಂತಿ ಬೇಲಿಯನ್ನ ನಿರ್ಮಾಣ ಮಾಡಿದ್ರು. ಈಗ ಆ ತಂತಿ ಬೇಲಿಯನ್ನ ತೆರವುಗೊಳಿಸಿ ಮತ್ತೆ ಕಾಂಪೌಂಡ್ ಹಾಕಲು ಪುಷ್ಪ ಅರುಣ್ ಕುಮಾರ್ ಮುಂದಾಗಿದ್ರು. ಈ ವೇಳೆ ಸ್ಥಳಕ್ಕೆ ಬಂದ ಜಿಪಿಎ ಹೋಲ್ಡರ್ ದೇವರಾಜ್ ಹಾಗೂ ಯಶ್ ತಾಯಿ ಪುಷ್ಪ ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಯಶ್ ತಾಯಿ ಪುಷ್ಪ ಅಕ್ಷರಶಃ ರೊಚ್ಚಿಗೆದ್ದಿದ್ರು. ಜಿಪಿಎ ಹೋಲ್ಡರ್ ದೇವರಾಜ್ ಮೇಲೆ ಕಿಡಿಕಿಡಿಯಾದ್ರು. ಸೈಟ್ ಒಳಗೆ ಅಕ್ರಮ ಪ್ರವೇಶಿಸಿದ್ದಲ್ಲದೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಬಂದಿದ್ದಾನೆ. ಅವರದ್ದು 5 ಗುಂಟೆ ಜಾಗ, ನಮ್ಮದು 60x40 ಸೈಟು. ದಿನ ಬರೋದು, ಇಲ್ಲಿ ಬಂದು ಜಗಳ ಮಾಡೋದ. ಇಷ್ಟು ವರ್ಷ ಯಾಕೆ ಬರ್ಲಿಲ್ಲ? ನಾನು ಸರಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ್ದೇನೆ. ನನ್ನ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ಮಾಡಿಯೇ ಇಲ್ಲ. ಯಾವುದೋ ತಗೊಂಡು ಬಂದು ಇಲ್ಲಿ ಗಲಾಟೆ ಮಾಡ್ತಿದ್ದಾರೆ ಅಂತ ಯಶ್ ತಾಯಿ ಗರಂ ಆದ್ರು. 5 ಕುಂಟೆ ಅವಂದು, ನಂದು 40-60 ಸೈಟು. ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲಾದ ಕರೀರಿ, ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಂ ಮಾಡೋದ? ಅವ್ರ ಅಣ್ತಂದಿರೆಲ್ಲ ಬರೋದು. ನೆನೆ ನಮ್ ಹುಡ್ಗನ್ ಜೊತೆ ಜಗಳಕ್ ಬಂದೇವ್ರಿ ಇಲ್ಲಿ. ಹುಡ್ಗನ್ ಜೊತೆ ಏನ್ ದಿನ ಇದೇಕತ್ತೇನೆ? ಯಶೋರ್ಮಲ್ ಒತ್ಲಿಸಿದಾರೆ ಎಲ್ಲ. ನಾನ್ ಜಿಪಿ ಹೋಲ್ಡರ್ ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಯಾಕೆ ಬಂದಿಲ್ಲ 6 ವರ್ಷ ಹೇಳಿ? ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಇನ್ನೇನು ಬೇಡ. ನಾನು ಈಗ ಇಲ್ಲಿಂದ ಹೋಯ್ತೀನಿ. ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಅಂದ್ರೆ ಸೈಟ್ ಮೇಲೆ ಕೊಟ್ಟಿಲ್ಲ, ಯಾವ್ದೋ ತಗ ಬಂದಿರೋದು. ಅವ್ನು ಎಲ್ಲಾರ್ದು ಹಿಂಗೆ ಮಾಡೋದಂತ. ಇಲ್ಲಿ ಪಿಡಿಒ ನಟರಾಜ್ ಅಂತ ಒಬ್ಬ ಇವ್ರ ಹಿಂದೆ ಇದ್ದಾನೆ. ಅವ್ನು ಕ್ರಿಯೇಟ್ ಮಾಡಿ ಕೊಡೋದು ಇದೆಲ್ಲ. ನಾನು ಅದ್ರ ಮಾಹಿತಿ ತೆಗ್ದಿದ್ದೀನಿ, ಕೊಡ್ತೀನಿ, ಸರ್ಕಾರ ಕೊಡ್ತೀನಿ. ನಾವು ಕಾಂಪೌಂಡ್ ಹಾಕ್ತಾ ಇದೀವಿ. ಮತ್ತೆ ಯಾಕೆ ಆಗ್ತಾ ಇರ್ತಾರೆ ನಮ್ ಜಾಗಕ್ಕೆ? ನಾವು ಅವ್ರ ಕೋರ್ಟಿಂದ ಆರ್ಡರ್ ತಂದ್ರೆ ಬಿಟ್ಕೊಡ್ತೀವಿ. ಈಗ ಹೊಡೆದಿದ್ದಾರೆ, ಅವ್ರು ಹೊಡೆದಿದ್ದಕ್ಕೆ ಡಿಫಾಮೇಶನ್ ಹಾಕಿದೀವಿ ಬಿಡಿ. ನೈಟ್ ಎಲ್ಲ ಅವರೆಲ್ಲ ಬರೋದು ರೌಡಿಸಂ ಮಾಡೋದಿಲ್ಲ. ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ನಮ್ ಪೇಪರ್ನೆಲ್ಲ ನೋಡ್ತಾರೆ. ತಪ್ಪು ನಮ್ದಿದ್ರೆ ನಮಗ್ ಕೊಡ್ತಾರೆ. ಅಲ್ಲಿವರೆಗೂ ನಮ್ಗೆ ಪಕ್ಕದಲ್ಲಿ ಇವ್ನು ಹೊಡೆದಿದ್ದಾನಲ್ಲ, ನಮಗ್ ಮನೆಗೆ ಸೇಫ್ಟಿ ಬೇಡ. ಕಾಂಪೌಂಡ್ ದೇವರಾಜ್ ಹಾಕಿದ್ದ ತಂತಿ ಬೇಲಿಯನ್ನು ಯಶ್ ತಾಯಿ ತೆರವುಗೊಳಿಸಿ ಮತ್ತೆ ಸೈಟ್ಗೆ ಕಾಂಪೌಂಡ್ ಹಾಕಲು ಪುಷ್ಪ ತಯಾರಿ ಮಾಡಿಕೊಂಡಿದ್ದೆ ಗಲಾಟೆಗೆ ಕಾರಣವಾಯಿತು.
ಪುಷ್ಪಾ ಅವರು ತಂತಿ ಬೇಲಿಯನ್ನ ತೆರವುಗೊಳಿಸುತ್ತಿದ್ದಂತೆ ಸ್ಥಳಕ್ಕೆ ಬಂದ ದೇವರಾಜ್ ಆಕ್ರೋಶ ಹೊರಹಾಕಿದ್ರು. ದೇವರಾಜ್ಗೆ ಯಶ್ನಾಯಿ ತರಾಟೆ ತೆಗೆದುಕೊಳ್ತಿದ್ದಂತೆ ದೇವರಾಜ್ ಕೂಡ ಮಾತನಾಡಿದ್ರು. ನೀವು ನಿಮ್ಮ ಜಾಗ ಅಂದ್ರೆ ಅದನ್ನು ಕೋರ್ಟ್ ಮೂಲಕ ಆದೇಶವನ್ನ ತಗೊಂಡು ಬನ್ನಿ. ನಿಮ್ಮ ಬಗ್ಗೆ ನಮಗೆ ಗೌರವವಿದೆ ಅಂದ್ರು. ಬಳಿಕ ಜಿಪಿಎ ಹೋಲ್ಡರ್ ದೇವರಾಜ್ ಮಾತನಾಡಿ 1965ರಿಂದ ಎಲ್ಲಾ ದಾಖಲಾತಿಗಳು ನಮ್ಮ ಬಳಿ ಇವೆ. ಕೋರ್ಟ್ ಆದೇಶದಿಂದಲೇ ನಾವು ಕಾಂಪೌಂಡ್ ತೆರವು ಮಾಡಿದ್ದೇವೆ. ಈಗ ನಾವು ಹಾಕಿದ್ದ ಬೋರ್ಡ್ ಕೂಡ ತೆರವು ಮಾಡಿದ್ದಾರೆ. ಅಲ್ಲದೆ ಅವರೇ ನಮ್ಮ ಜಾಗಕ್ಕೆ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಒಬ್ಬ ಉನ್ನತ ಅಧಿಕಾರಿ, ಒಬ್ಬ ಡಿಪಾರ್ಟ್ಮೆಂಟ್ ಅಲ್ಲಿರುವಂತ ವ್ಯಕ್ತಿ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಮೊನ್ನೆ 17ನೇ ತಾರೀಕಲ್ಲಿ ಜಿಪಿಎ ಮಾಡಿದ್ದಾರೆ. 17ನೇ ತಾರೀಕಲ್ಲಿ ಜಿಪಿಎ ಮಾಡ್ಬೋದಾ ಸರ್? ಸಂಬಂಧ ಇಲ್ಲ. ಸೈಟ್ ವಿಚಾರದಲ್ಲಿ ಹಾಸನ ನಗರದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ 2 ಕಡೆಯಿಂದಲೂ ದೂರು ಪ್ರತಿದೂರುಗಳು ದಾಖಲಾಗಿವೆ. ಇದೀಗ ಪುಷ್ಪಾ ಅವರು ದೇವರಾಜ್ ಹಾಕಿದ್ದ ತಂತಿ ಬೇಲಿಯನ್ನ ತೆರವು ಮಾಡಿ ಮೊದಲಿನಂತೆ ಕಾಂಪೌಂಡ್ ನಿರ್ಮಾಣ ಮಾಡಿ ಜಾಗವನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ತಿದ್ದಾರೆ. ಇಬ್ಬರು ಕೂಡ ತಮ್ಮ ಬಳಿ ಇರೋ ದಾಖಲೆಗಳನ್ನ ತೋರಿಸ್ತಿದ್ದಾರೆ. ಇಬ್ಬರ ಬಳಿ ಇರೋ ದಾಖಲಾತಿಗಳಲ್ಲಿ ಯಾವುದು ಸತ್ಯ, ಯಾವುದು ಫೇಕ್, ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ, ಯಾರು ಯಾರಿಗೆ ಮೋಸ ಮಾಡಿದ್ದಾರೆ ಅನ್ನೋದನ್ನ ನ್ಯಾಯಾಲಯವೇ ತೀರ್ಮಾನ ಮಾಡಬೇಕಿದೆ.